ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಒಂದ್ ಕಡೆ ವೀರಶೈವ ಲಿಂಗಾಯತ, ಇನ್ನೊಂದ್ ಕಡೆ ಕುರುಬ ಸಮಾಜ. ಒಂದೇ ದಿನ ಎರಡು ದೊಡ್ಡ ಹೋರಾಟ. ಸಿಎಂ ಬಿಎಸ್ವೈಗೆ ಸಂಡೇ ಬಿಸಿ. ಇದು ಸಿಎಂಗೆ ಸಂಡೇ ಶಾಕ್ ಆಗ್ತಿರುವಂತಹ ಸ್ಟೋರಿ. ಇವತ್ತು ಭಾನುವಾರ ರಾಜ್ಯದಲ್ಲಿ ಎರಡು ಬೃಹತ್ ಹೋರಾಟ ನಡೆಯೋದಕ್ಕೆ ಸಿದ್ಧತೆಗಳಾಗಿದೆ. ಒಂದ್ ಕಡೆ ಕುರುಬ ಸಮಾಜದ ಬೃಹತ್ ಹೋರಾಟ ನಡೆದ್ರೆ ಇನ್ನೊಂದ್ ಕಡೆ ವೀರಶೈವ ಲಿಂಗಾಯತರ ಹೋರಾಟ ನಡೆಯುತ್ತೆ. ಕುರುಬ ಸಮುದಾಯದಿಂದ ಬೃಹತ್ ಸಮಾವೇಶ ಇವತ್ತು ನಡೆಯುತ್ತೆ. ಇವರ ಆಗ್ರಹ ಏನು ಅಂದ್ರೆ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡೋಕೆ ಬಾಗಲಕೋಟೆಯಲ್ಲಿ ಇವತ್ತು ಅತಿ ದೊಡ್ಡ ಸಮಾವೇಶ ನಡೆಸೋದಕ್ಕೆ ಎಲ್ಲಾ ತಯಾರಿಗಳು ಆಗಿದೆ. ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಎಸ್ಟಿ ಹೋರಾಟದ ಸಮಾವೇಶ ನಡೆಯುತ್ತೆ. ನವನಗರದ ಕಾಳಿದಾಸ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಇರೋದು. ಇನ್ನು ಕುರುಬ ಸಮಾಜದ ಸಚಿವರು, ಶಾಸಕರು, ಇನ್ನೊಂದಿಷ್ಟು ಸ್ವಾಮೀಜಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರಮುಖವಾಗಿ ಇಲ್ಲಿ ಕೆಎಸ್ ಈಶ್ವರಪ್ಪ, ಭೈರತಿ ಬಸವರಾಜ್ ಪಾಲ್ಗೊಳ್ತಾರೆ. ಎಚ್ ವಿಶ್ವನಾಥ್, ಆರ್ ಶಂಕರ್, ಎಂಟಿಬಿ ನಾಗರಾಜ್ ಕೂಡ ಪಾಲ್ಗೊಳ್ತಾರೆ. ಸುಮಾರು 1 ಲಕ್ಷ ಮಂದಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಸೊ ಇವರ ಆಗ್ರಹ ಏನು, ಮೀಸಲಾತಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇವರು ಆಗ್ರಹ ಮಾಡ್ತಿರೋದು ಕುರುಬ ಸಮಾಜದ ಮುಖಂಡರು. ಕೆಎಸ್ ಈಶ್ವರಪ್ಪ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಓಪನ್ ಆಗಿ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ಇವತ್ತು ಒಂದು ಬೃಹತ್ ಸಮಾವೇಶ ನಡೆಸೋ ಮುಖಾಂತರ ಸಿಎಂ ಮೇಲೆ, ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು ಅಂತಾನೆ ಹೇಳಿ ಪಕ್ಷಾತೀತವಾಗಿ ನಾಯಕರು ಇವತ್ತಿನ ಒಂದು ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇವರೆಲ್ಲ ಪಾಲ್ಗೊಳ್ತಾರೆ. ಸುಮಾರು 1 ಲಕ್ಷ ಮಂದಿ ಇವತ್ತು ಸೇರುವಂತ ನಿರೀಕ್ಷೆ ಇದೆ. ಸೊ ಇವತ್ತು ಕುರುಬ ಸಮಾಜದ ಹೋರಾಟ, ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅನ್ನೋ ಆಗ್ರಹವನ್ನು ಮುಂದಿಡ್ಕೊಂಡು ಬೃಹತ್ ಸಮಾವೇಶವನ್ನ ಮಾಡಿ ಸಿಎಂ ಮೇಲೆ ಒತ್ತಡ ಹಾಕೋದು, ಜೊತೆಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಈ ತಯಾರಿಗಳ ಆಗಿದೆ. ಈಗ ಸರ್ಕಾರದೇ ಭಾಗವಾಗಿರುವಂತಹ ಸಚಿವ ಕೆಎಸ್ ಈಶ್ವರಪ್ಪ ಸೇರಿದಂತೆ ಭೈರತಿ ಬಸವರಾಜ್ ಇರಬಹುದು, ಮತ್ತೆ ಬೇರೆ ಬೇರೆ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಕುರುಬ ಸಮಾಜದ ಒಂದಿಷ್ಟು ಸ್ವಾಮೀಜಿಗಳು ಕೂಡ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಕುರುಬ ಸಮಾಜದ ಬೆಳಗಾವಿ ವಿಭಾಗ ಮಟ್ಟದ ಎಸ್ಟಿ ಹೋರಾಟದ ಸಮಾವೇಶವನ್ನು ಇವತ್ತು ಅದರ ನಿಮಿತ್ತವಾಗಿ ಈಗಾಗಲೇ ನಮ್ಮ 5 ಜಿಲ್ಲೆಗಳಿಂದ ಬೆಳಗಾವಿ, ಬಿಜಾಪುರ, ಗದಗ, ಧಾರವಾಡ, ಬಾಗಲಕೋಟೆ 5 ಜಿಲ್ಲೆಗಳಿಂದ 1 ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಕಾಗಿನೆಲೆ ಜಗದ್ಗುರುಗಳು ಮತ್ತು ನಾಗು ವಿಭಾಗದ ನಮ್ಮ ಪೀಠಾಧೀಶರು ಕೂಡ ಈ ಕಾರ್ಯಕ್ರಮ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ನಮ್ಮ ರಾಜ್ಯದ ನಮ್ಮ ಸಮಾಜ ನಾಯಕರಾಗಿರ್ತಕ್ಕಂಥ ಮಂತ್ರಿಯಾಗಿರ್ತಕ್ಕಂಥ ಕೆಎಸ್ ಈಶ್ವರಪ್ಪನವರು, ಕೆ ಮುಕಡಪ್ಪನವರು ಮತ್ತು ಎಚ್ ವಿಶ್ವನಾಥ್ ಅವರು, ಎಚ್.ಎಂ. ರೇವಣ್ಣವರು, ಹಲವಾರು ಸಮಾಜದಿಂದ ನಾಯಕರಾಗಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಕುರುಬರಿಗಾಗಿ ಎಸ್ಟಿ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಹಕ್ಕು ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಈ ಒಂದು ಸಮಾವೇಶದ ಮುಖಾಂತರ ಇವತ್ತು ಒತ್ತಾಯ ಮಾಡತಕ್ಕಂಥ ಈ ಕಾರ್ಯಕ್ರಮ ಇರೋದ್ರಿಂದ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ರಾಜ್ಯದ ಬೆಳಗಾವಿ ವಿಭಾಗ ಮಟ್ಟದ ಸಮಾವೇಶ ಆಗಿರೋದ್ರಿಂದ ಇದು ಕೇವಲ 5 ಜಿಲ್ಲೆಯ ಜನ ಮಾತ್ರ ಇಲ್ಲಿಗೆ ನಾಳೆ ಬರೋರಿದ್ದಾರೆ. ನಮ್ಮ ರಾಜ್ಯದ ಜಗದ್ಗುರುಗಳಾದಂಥ ನಿರಂಜನಾನಂದಪುರಿ ಇರ್ಬೋದು, ಈಶ್ವರಾನಂದಪುರಿ ಇರ್ಬೋದು, ಅದು ಶಿವಾನಂದಪುರಿ ಇರ್ಬೋದು, ಸಿದ್ದರಾಮಾನಂದಪುರಿ ಅವರು 4 ಗುರುಗಳು ಈ ವೇದಿಕೆಯಲ್ಲಿ ಇರ್ತಾರೆ. ಮಾನ್ಯ ಮಂತ್ರಿಗಳಾದಂಥ ಕೆಎಸ್ ಈಶ್ವರಪ್ಪನವರು, ಹಾಗೆ ಭೈರತಿ ಬಸವರಾಜ್ ಅವರು, ಎಚ್.ಎಂ. ರೇವಣ್ಣನವರು, ವಿಶ್ವನಾಥ್ರವರು, ಬಂಡಪ್ಪ ಕಾಶೆಂಪುರವರು, ಸಮಾಜದ ಎಲ್ಲ ಶಾಸಕರು ಕಾರ್ಯಕ್ರಮಕ್ಕೆ ಈ ಬೃಹತ್ ಸಮಾವೇಶದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ಬಂದಿದ್ದೀನಿ ರಾಜಪ್ಪ. ಸುಮಾರು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಅದರಲ್ಲಿ ರಾಜಕೀಯ ಗಣ್ಯರು, ಸ್ವಾಮೀಜಿಗಳು ಕೂಡ ಬರ್ತಾರೆ. ಸೊ ಈಗ ಯಾವ ತರ ತಯಾರಿಗಳಾಗಿದೆ, ಯಾರೆಲ್ಲ ಪ್ರಮುಖರು ಬರ್ತಾರೆ ಇವತ್ತಲ್ಲಿ? ಖಂಡಿತ ಶರ್ಮಿತಾ, ಏನಂತಂದ್ರೆ ಪ್ರಮುಖವಾಗಿ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕನ್ನುವಂತ ನಿಟ್ಟಿನಲ್ಲಿ ಒಂದು ಕುರುಬ ಎಸ್ಟಿ ಹೋರಾಟ ಸಮಿತಿ ರಚನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಕನಕ ಗುರು ಪೀಠದ ನಿರಂಜನಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶ ಮೊದಲ ಬಾರಿಗೆ ಬೆಳಗಾವಿ ವಿಭಾಗ ಮಟ್ಟದ ಒಂದು ಸಮಾವೇಶಕ್ಕೆ ಸಿದ್ಧತೆ ನಡೆದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ವಿಭಾಗ ಬರುತ್ತೆ ಅದರಲ್ಲಿ 5 ಜಿಲ್ಲೆಯ ಒಂದು ಕುರುಬ ಸಮಾಜದ ಮುಖಂಡರು ಮತ್ತು ಜನರು ಸೇರುವ
ಸುಮಾರು 1 ಲಕ್ಷ ಸೇರುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಹೀಗಾಗಿ ಈಗ ಕಾಳಿದಾಸ ಮೈದಾನದಲ್ಲಿ ಇವತ್ತು ಈ ಒಂದು ಸಮಾವೇಶ 11 ಗಂಟೆಗೆ ನಡೆಯಲಿದೆ. ಈ ಸಮಾವೇಶ ಹಿನ್ನೆಲೆಯಲ್ಲಿ ಈಗಾಗಲೇ 35,000 ಆಸನದ ವ್ಯವಸ್ಥೆ ಮತ್ತು 30 ಕೌಂಟರ್ ಅನ್ನು ತೆರೆಯುವ ಮೂಲಕ ಬರುವಂತ ಜನರಿಗೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕೋವಿಡ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಮಾವೇಶದಲ್ಲಿ ಭಾಗವಹಿಸುವಂತ ಜನರಿಗೆ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನ ಜೊತೆಗೆ ಬರಬೇಕನ್ನುವಂತ ನಿಟ್ಟಿನಲ್ಲಿ ಸೂಚನೆ ನೀಡುವಂತದ್ದು. ಆದರೆ ಪ್ರಮುಖವಾಗಿ ಇಲ್ಲಿ ಲಕ್ಷ ಜನ ಸೇರುವ ಹಿನ್ನೆಲೆಯಲ್ಲಿ ಇಲ್ಲಿ ಕೋವಿಡ್ ನಿಯಮಗಳ ಪಾಲನೆ ಆಗುತ್ತಾ ಅನ್ನುವಂತ ಕೂಡ ಒಂದು ಪ್ರಶ್ನೆ ಕಾಡುತ್ತೆ. ಆದ್ರೆ ಪ್ರಮುಖವಾಗಿ ಎಲ್ಲ ಆಯೋಜಕರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರು ಕೂಡ ಈಗ ಈ ಒಂದು ಪ್ರಮುಖ ಹಕ್ಕೊತ್ತಾಯವನ್ನ ಈ ಒಂದು ಸಮಾವೇಶದಲ್ಲಿ ಮಾಡಲಿದ್ದಾರೆ. ಪ್ರಮುಖವಾಗಿ ಏನು ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರು ಮತ್ತು ಬೈರಿತು ಬಸವರಾಜ ಜೊತೆಗೆ MTB ನಾಗರಾಜ್ ಮತ್ತು H ವಿಶ್ವನಾಥ್ ರೇವಣ್ಣ ಈ ರೀತಿಯಾದಂತಹ ಸಮಾಜದ ಪ್ರಮುಖ ಏನು ಹಾಲಿ ಮತ್ತು ಮಾಜಿ ಶಾಸಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಈಗ ಪ್ರಮುಖವಾಗಿ ಏನಂತಂದ್ರೆ ಈಗ ST ಹೋರಾಟಕ್ಕೆ ಈಗಾಗಲೇ ಒಂದು ಹಂತದಲ್ಲಿ ದೆಹಲಿಗೆ ಮತ್ತು ಸಿಎಂ ಅವರನ್ನು ಭೇಟಿ ಆಗಿರುವಂತದ್ದು. ಆದ್ರೆ ಈ ಒಂದು ಹಕ್ಕ ಒತ್ತಾಯ ಮೂಲಕ ಇವತ್ತು ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೂಲಕ ಒಂದು ಒತ್ತಾಯ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕುರುಬ ಸಮಾಜದ ಹೋರಾಟದವರು ಮುಂದಾಗಿರುವಂತದ್ದು. ಆದ್ರೆ ಈ ಒಂದು ಹೋರಾಟದ ಮೂಲಕ ಸಿಎಂ ಅವರಿಗೆ ಒಂದು ರೀತಿ ಟೆನ್ಷನ್ ಶುರು ಆಗ್ತದೆ ಅನ್ನುವಂತ ಮಾತುಗಳು ಸಹಜವಾಗಿ ಕೇಳಬರ್ತದೆ. ಯಾಕಂದ್ರೆ ಈಗಾಗಲೇ ಏನು ಮುಖ್ಯಮಂತ್ರಿಗಳು OBC ಪಟ್ಟಿಗೆ ವೀರಶೈವ ಲಿಂಗಾಯತ ಸೇರಿಸೋಕೆ ಏನು ಒಂದು ಸಚಿವ ಸಂಪುಟದಲ್ಲಿ ಏನು ಪ್ರಸ್ತಾವನೆ ಮಂಡಿಸಲಿಕ್ಕೆ ಮುಂದಾಗಿದ್ದು, ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವರಿಗೆ ಏನೋ ಅದಕ್ಕೆ ಬ್ರೇಕ್ ಹಾಕಿರುವಂತದ್ದು. ಹಾಗಾಗಿ ಈಗ ಇನ್ನೊಂದು ಕಡೆ ಇವತ್ತು ಏನು ಕುರುಬ ಸಮುದಾಯ ST ಹೋರಾಟಕ್ಕೆ ಏನು ಮುಂದಾಗಿರುವಂತ ಇದನ್ನು ಕೂಡ ಒಂದು ಶಿಫಾರಸು ಮಾಡ್ಬೇಕಾಗುತ್ತೆ. ಆದ್ರೆ ಈ ಎಲ್ಲ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗೆ ಒಂದು ಕೂಡ ಟೆನ್ಷನ್ ಶುರು ಆಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಹೋರಾಟ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪಂಚಮಸಾಲಿ ಲಿಂಗಾಯತರು ಕೂಡ ನಮಗೂ ಮೀಸಲಾತಿ ಕೊಡಿ ಅಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಸಭೆ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಪಂಚಮಸಾಲಿ ರಾಜ್ಯ ಮುಖಂಡರು ಕಾರ್ಯಕಾರಿ ಸಭೆ ಇದು. ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾರೆ. ಇದು ಕೂಡ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. ಆದರೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತ ಸಭೆ ಇದು. ಇವರ ಆಗ್ರಹ ಏನು ಅಂದ್ರೆ ಪಂಚಮಸಾಲಿ ಸಮಾಜವನ್ನ 2A ಸೇರಿಸಬೇಕು, ಲಿಂಗಾಯತರನ್ನ OBCಗೆ ಸೇರಿಸಬೇಕು ಅಂತ ಒತ್ತಡವನ್ನ ಹಾಕೋದಕ್ಕೆ. ಸೊ ಇವ್ರ ಪ್ಲಾನ್ ಏನಿದೆ, ರೂಪುರೇಷೆ ಏನಿದೆ ಹೋರಾಟದ್ದು ಅಂತಂದ್ರೆ ಈಗ ಪಂಚಮಸಾಲಿ ಸಮಾಜವನ್ನ 2A ಸೇರಿಸಬೇಕು. ಸರ್ಕಾರಕ್ಕೆ ಆಲ್ರೆಡಿ ಇವಾಗ ಸ್ವಾಮೀಜಿಗಳು ಗಡುವೆಲ್ಲ ಕೊಟ್ಟಿದ್ದಾಗಿದೆ. ಡಿಸೆಂಬರ್ 23ರಿಂದ ಫೆಬ್ರವರಿ 23 ತನಕ ನಾವು ಪಾದಯಾತ್ರೆ ಮಾಡ್ತೀವಿ. ಆ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡೋದಕ್ಕೆ ಸದ್ಯಕ್ಕೆ ಇವರು ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಪಾದಯಾತ್ರೆ ಕೈಗೊಳ್ಳೋ ಬಗ್ಗೆ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಇಲ್ಲ ಆಗುತ್ತೆ. ಈ ಪಾದಯಾತ್ರೆ ಬಗ್ಗೆ ರೀಸೆಂಟ್ ಆಗಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. 2A ಮೀಸಲಾತಿಗೆ ಪಂಚಮಸಾಲಿಗಳ ಆಗ್ರಹ ಮಾಡಿದಂತ ಟೈಮ್ನಲ್ಲಿ, ಅಂದ್ರೆ ಮೊನ್ನೆ ಈಗ ಏನು OBCಗೆ ಸೇರಿಸಬೇಕು ಅಂತ CM ಶಿಫಾರಸ್ ಮಾಡಿದ್ರು. ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ಅದಕ್ಕೆ ಬ್ರೇಕ್ ಎಲ್ಲ ಹಾಕಿದ ತಕ್ಷಣ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸ್ವಲ್ಪ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ರು. ಅಂದ್ರೆ ನಾವು ಯಡಿಯೂರಪ್ಪ ಅವ್ರಿಗೆ ಒಂದು ಗಡುವನ್ನ ಕೊಡ್ತೀವಿ, ಸೊ ಒಂದು ವೇಳೆ ಅವರು ಈ ಗಡುವು ಮೀರಿ ಏನಾದರೂ ಆ ಶಿಫಾರಸಿಗೆ ಅವ್ರು ಬೆಲೆ ಕೊಡಲಿಲ್ಲ ಅಂತಂದ್ರೆ, ಅದನ್ನ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ, ಬ್ರೇಕ್ ಹಾಕಿದ್ದನ್ನ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಆ ಬಗ್ಗೆ ಇವತ್ತು ಸಭೆ ಆಗುತ್ತೆ. ನಿಮ್ಮ ಅಧಿಕಾರವನ್ನ ಬಳಸಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಪ್ರವರ್ಗ 2A ಮೀಸಲಾತಿಯನ್ನು ಕೊಡಬೇಕು, ಅಥವಾ ನಿಮ್ಮ ಪರಮಾಧಿಕಾರವನ್ನು ಬಳಸಿ ಕೇಂದ್ರ OBC ಪಟ್ಟಿಯಲ್ಲಿ ನಮ್ಮ ಸಮುದಾಯದ ಜೊತೆಯಲ್ಲಿ ಉಳಿದ ಎಲ್ಲಾ ಲಿಂಗಾಯತರನ್ನ OBC ಪಟ್ಟಿಯಲ್ಲಿ ಸೇರಿಸಬೇಕು. ಇನ್ನು ಮೂರನೇದ್ದು, ಆರಂಭದಲ್ಲಿ ಈ ಸಮುದಾಯಕ್ಕೆ ಶಕ್ತಿ ತುಂಬುವಂತಿನ ಒಳಗೆ ಏನು ಶಾಸ್ತ್ರೀಯ ಕುಲಶಾಸ್ತ್ರ ಅಧ್ಯಯನ ಸಮಿತಿಗೆ ಪಂಚಮಸಾಲಿ ಸಮಾಜವನ್ನು ಸೇರ್ಪಡೆಗೊಳಿಸಬೇಕು ಅಂತ ಹಿನ್ನೆಲೆ ಹಿಡ್ಕೊಂಡು ಸನ್ಮಾನ ಮುಖ್ಯಮಂತ್ರಿಗಳಿಗೆ ಕಾಲಮಿತಿಯನ್ನು ಕೊಟ್ಟು ನಾವು ಗಡುವನ್ನು ಕೊಟ್ಟಿದ್ವಿ. ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕೇ ಬೇಕು. ಈ ಬಾರಿ ನಾವು ಸುಮ್ಮನೆ ಕೂಡೋದಿಲ್ಲ ಅನ್ನೋದು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಕಾರಿಣಿ ಸಮಿತಿಯನ್ನು ಕರೆಯಲಾಗಿದೆ. ಆದ ಕಾರಣ ಎಲ್ಲ ನಮ್ಮ ಸಮಾಜದ ಗುರು ಹಿರಿಯರು, ತಾಯಂದಿರು, ಯುವ ಮಿತ್ರರು, ಉಳಿದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಈ ಸಭೆಗೆ ಪಾಲ್ಗೊಂಡು ಈ ಸಭೆಯ ನಿರ್ಣಯಗಳಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಮೂಲಕ ತಮ್ಮಲ್ಲಿ ಮಾಡಕ್ಕೆ ಇಚ್ಛೆಪಡ್ತೀನಿ. ಪಂಚಮಸಾಲಿಗಳ ಮಹತ್ವದ ಸಭೆ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ರಾಜಪ್ಪ ಬಂದಿದ್ದೀನಿ. ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಇವರುಗಳು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪಾದಯಾತ್ರೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ. ಸೊ ಯಾರೆಲ್ಲ ಪಾಲ್ಗೊಳ್ತಾರೆ ಈ ಸಭೆಯಲ್ಲಿ?
ಶರ್ಮಿತಾ, ಪ್ರಮುಖವಾಗಿ ಏನಂದ್ರೆ ಈ ಒಂದು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕನ್ನುವಂತ ಒಂದು ಹೋರಾಟ ಇನ್ನೊಂದು ಕಡೆ ಆದ್ರೆ, ಮತ್ತೊಂದು ಪಂಚಮಸಾಲಿ ಲಿಂಗಾಯತವನ್ನ 2Aಗೆ ಸೇರಿಸಬೇಕನ್ನುವಂತ ಹೋರಾಟ ಕೂಡ ರಾಜ್ಯದಲ್ಲಿ ಈಗಾಗಲೇ ಆರಂಭವಾಗಿರುವಂತದ್ದು. ಆದ್ರೆ ಈಗ ಪ್ರಮುಖವಾಗಿ ಏನೊಂದು ಬಸವನಾಡಿನಿಂದಲೇ ಇವೆರಡು ಹೋರಾಟಗಳು ಇವತ್ತು ಒಂದ್ ಕಡೆ ಪಂಚಮಸಾಲಿ ಲಿಂಗಾಯತ ಏನು 2Aಗೆ ಸೇರ್ಬೇಕನ್ನೋದು ಅದು ಮುಂದಿನ ಹೋರಾಟದ ರೂಪರೇಷೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಬಾಗಲಕೋಟೆಯಲ್ಲಿ ನಡೆಯಲಿದೆ. ಈಗ ಪ್ರಮುಖವಾಗಿ ಏನು ಪಂಚಮಸಾಲಿ ಲಿಂಗಾಯತದ ಏನು ಸ್ವಾಮೀಜಿ ಆಗಿರ್ತಕ್ಕಂಥ ಬಸವಜಯ ಮೃತ ಸ್ವಾಮೀಜಿಯವರು ಈಗಾಗಲೇ ಮೊನ್ನೆ ಸಿಎಂ ಅವರಿಗೆ ಭೇಟಿ ಮಾಡಿ ಅವ್ರ ಜೊತೆ ಚರ್ಚಿಸಿ ಈ ಒಂದು ವಿಚಾರವಾಗಿ ಏನು 2Aಗೆ ಸೇರಿಸಬೇಕನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಒಂದು ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅನ್ನುವಂತ ಮಾತುಗಳನ್ನ ಸ್ವಾಮೀಜಿಗಳಿದ್ರು. ಆದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ಯಾವ ರೀತಿ OBCಗೆ ಹಿನ್ನಡೆ ಆಯ್ತು, ಆ ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿ ಅವರು ಬೇಸರಗೊಂಡು ಇವತ್ತು ಏನು ಪಂಚಮಸಾಲಿ ಲಿಂಗಾಯತ ಏನು ರಾಜ್ಯ ಮುಖಂಡರು, ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಮತ್ತು ಪಂಚಮಸಾಲಿ ಲಿಂಗಾಯತರ ಪ್ರಮುಖ ನಾಯಕರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಸೇರಿ ಮುಂದಿನ ಹೋರಾಟ ಅಂದ್ರೆ ಪ್ರಮುಖವಾಗಿ ಪಾದಯಾತ್ರೆ ಡಿಸೆಂಬರ್ 23ರಿಂದ ಫೆಬ್ರವರಿ 23ರವರೆಗೆ ಕೂಡಲ ಸಂಗಮದಿಂದ ವಿಧಾನಸೌಧ ಬೆಂಗಳೂರುವರೆಗೆ ಒಂದು ಪಾದಯಾತ್ರೆ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಅಂದ್ರೆ ಈಗ ಒಂದೇ ಹಂತದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಒಂದು ಭರವಸೆ ಕೊಟ್ಟಿದ್ರು. ಆ ಹಿನ್ನೆಲೆ ಒಂದು ಸತ್ಯಾಗ್ರಹವನ್ನು ಸ್ವಾಮೀಜಿಗಳು ಕೈ ಬಿಟ್ಟಿದ್ರು. ಆದ್ರೆ ಈಗ ಮತ್ತೆ ಒಂದು 2A ಮೀಸಲಾತಿ ಪಂಚಮಸಾಲಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟದ ರೂಪರೇಷೆಯನ್ನ ಆ ಒಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ರವಾನಿಸುವ ನಿಟ್ಟಿನಲ್ಲಿ ಇವತ್ತು ಪಂಚಮಸಾಲಿ ಲಿಂಗಾಯತ ಸ್ವಾಮೀಜಿಗಳು ಮುಂದಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಾಜಪ್ಪ, ಬಂದಿದ್ದೀನಿ ತಮ್ಮ ಇನ್ಫಾರ್ಮೇಶನ್ಗೆ. ಕೊರೋನಾ ವ್ಯಾಕ್ಸಿನ್ ಕತೆ ಗೊತ್ತಾ? ಕೊರೋನಾ ಲಸಿಕೆ ಸೈಡ್ ಎಫೆಕ್ಟ್ ಏನು? ತಜ್ಞರು ಬಿಚ್ಚಿಟ್ಟ ಆ ಕರಾಳ ಸತ್ಯವೇನು? ಇದು 5 ಸೈಡ್ ಎಫೆಕ್ಟ್ಸ್. ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಶೀಘ್ರದಲ್ಲೇ ಜನರಿಗೆ ಕೊರೋನಾ ವ್ಯಾಕ್ಸಿನ್ ಸಿಗುತ್ತೆ. ಆದ್ರೆ ಕೊರೋನಾ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಇದೆಯಾ? ಲಸಿಕೆ ಪಡೆಯೋ ಮುನ್ನ ಜನ ಏನ್ ಮಾಡಬೇಕು ಗೊತ್ತಾ? ನಿನ್ನೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ 3 ಸಂಸ್ಥೆಗಳಿಗೆ ವಿಸಿಟ್ ಕೊಟ್ಟರು. ಯಾವ ತರ ಲಸಿಕೆ ಅಲ್ಲಿ ಪ್ರಯೋಗ ಆಗುತ್ತೆ, ಯಾವಾಗ ಜನರಿಗೆ ಅದು ಲಭ್ಯವಾಗುತ್ತೆ, ಅದನ್ನ ಹೆಂಗೆ ಜನರಿಗೆ ತಲುಪಿಸಬೇಕು, ಅದರ ಪರಿಣಾಮಕಾರಿಯಾಗಿ ಕೆಲಸ ಯಾವ ತರ ಮಾಡುತ್ತೆ, ಅದು ಈ ತರ ಎಲ್ಲ ಮಾಹಿತಿಯನ್ನ ಪಡ್ಕೊಂಡ್ರು. ಇನ್ನೇನು ಜನರ ಕೈಗೆ ಶೀಘ್ರದಲ್ಲೇ ಸಿಕ್ಕಿಬಿಡುತ್ತೆ ಅದು. ಆದ್ರೆ ಇದರ ಸೈಡ್ ಎಫೆಕ್ಟ್ ಏನು, ಜನ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು? ವ್ಯಾಕ್ಸಿನ್ ತಗೊಂಡ್ರೆ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಫಿಕ್ಸ್ ಅಂತೆ, ಆದ್ರೆ ಆತಂಕ ಪಡುವಂತ ಅಗತ್ಯ ಇಲ್ಲ. ಆದ್ರೂ ಕೂಡ ಎಚ್ಚರಿಕೆ ಅನ್ನೋದು ಮುಖ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನ್ಯೂಸ್ 18ನಲ್ಲಿ ವ್ಯಾಕ್ಸಿನ್ ಮುನ್ನೆಚ್ಚರಿಕೆಯ ಸ್ಟೋರಿಯನ್ನ ನಾವು ತೋರಿಸ್ತೇವೆ. ಹಾಗಾದ್ರೆ ಈ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಏನೇನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ನೋಡಿ. ಕೊರೋನಾ ವ್ಯಾಕ್ಸಿನ್ ಪಡೆದವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಆತಂಕ ಪಡುವಂತ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೈಡ್ ಎಫೆಕ್ಟ್ ಬಗ್ಗೆ ಆಕ್ಸ್ಫರ್ಡ್ ವಿಜ್ಞಾನಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ತರ ಆಗುತ್ತೆ ಹಾಗಾದ್ರೆ? ಈಗ 40% to 60% ಮಂದಿಗೆ ರಿಯಾಕ್ಷನ್ ಆಗೋದು ಸಾಮಾನ್ಯ ಅಂತೆ. ಕೆಲವರಿಗೆ ಜ್ವರ ಕಾಣಿಸ್ಕೊಳ್ಬಹುದು, ಕೆಲವರಿಗೆ ಚಳಿ, ಕೆಲವರಿಗೆ ತಲೆನೋವು, ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಕೆಲವರಿಗೆ ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು. ವ್ಯಾಕ್ಸಿನ್ ಪಡೆದವರ ದೇಹದಲ್ಲಿ 5 ರೀತಿಯ ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ ಅಂತ ತಜ್ಞರು ಈಗ ಹೇಳ್ತಾ ಇದ್ದಾರೆ. ಲಸಿಕೆ ಪಡೆದವರು ಹಾಗಂತ ಗಾಬರಿ ಪಡುವಂತ ಅಗತ್ಯ ಇಲ್ಲ. ಜೀವಕ್ಕೇನು ಸಮಸ್ಯೆ ಆಗಲ್ಲ ಸೈಡ್ ಎಫೆಕ್ಟ್ ನಿಂದಾಗಿ. ಆದ್ರೆ ಅವ್ರ ದೇಹದಲ್ಲಿ ಆಂಟಿಬಾಡಿ ಉತ್ಪತ್ತಿ ಆಗುತ್ತೆ. ಕೆಲವರಿಗೆ ಕೆಲ ಗಂಟೆಗಳಲ್ಲಿ ಈ ಸಮಸ್ಯೆ ಆಗುತ್ತೆ, ಆಂಟಿಬಾಡಿ ಪ್ರೊಡ್ಯೂಸ್ ಆಗೋದ್ರಿಂದ. ಇನ್ನು ಕೆಲವರಿಗೆ ಏನಾಗುತ್ತೆ, 1-2 ದಿನದ ಬಳಿಕ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಮಗೆ ವ್ಯಾಕ್ಸಿನ್ ಬಗ್ಗೆ ಯಾಕೆ ಯೋಚನೆ ಅಂದ್ರೆ, ಇನ್ನು ಅನೇಕರಿಗೆ ಈ ಕಾಯಿಲೆ ಬಂದಿಲ್ಲ. ಈ ವ್ಯಾಕ್ಸಿನ್ ಕೊಡೋದ್ರಿಂದ ಅದನ್ನ ಪ್ರಿವೆಂಟ್ ಮಾಡಬಹುದಾ, ನಾವು ತಪ್ಪಿಸಬಹುದಾ? ಹೌದು, ವೈಜ್ಞಾನಿಕವಾಗಿ ಸತ್ಯ. ಮತ್ತೆ ಏನು ಕೊಡ್ತೀರಿ ಡಾಕ್ಟ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂದರೆ ಇದೇ ವೈರಸ್ನ ಕೊಡಬೇಕು. ಇದೇ ವೈರಸ್ನ ಕೊಟ್ಟರೆ ಕಾಯಿಲೆ ಬರ್ತದೆ. ಅದಕ್ಕೆ ಪ್ರೊಸೀಜರು ಹೆಂಗಿದೆ ಅಂದರೆ, ಲ್ಯಾಬೊರೇಟರಿ ಪ್ರೊಸೀಜರು ಈ ವೈರಸ್ಸನ್ನು ಲೈವ್ ಅಟೆನ್ಯೂಯೇಟೆಡ್, ಬದುಕಿದೆ ಅದಕ್ಕೆ ಶಕ್ತಿ ಇಲ್ಲ, ಅದನ್ನು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂತೀವಿ. ಯಾವುದೇ ಒಂದು ವ್ಯಾಕ್ಸಿನ್ ಕೊಟ್ಟಾಗೆ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಚಳಿ ಬರ್ಬೋದು, ಜ್ವರ ಬರ್ಬೋದು, ತಲೆನೋವು ಬರ್ಬೋದು, ಮೈಕೈ ನೋವು ಬರ್ಬೋದು. ಇವೆಲ್ಲ ಸರ್ವೇ ಸಾಮಾನ್ಯವಾದ ತೋರಿಸೋಂಥ ರಿಯಾಕ್ಷನ್. ಇದನ್ನು ನಾವು ಸೈಡ್ ಎಫೆಕ್ಟ್ ಅನ್ನಲ್ಲ ಆ್ಯಕ್ಚುಲಿ. ಬಟ್ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ? ಈ ವೈರಸ್ಸು ನಾವೇನು ಕೊರೋನಾಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಲ್ಲ, ಆ ಲೈವ್ ಅಟೆನ್ಯೂಯೇಟೆಡ್ ವೈರಸ್ ಏನಾದರೂ ಲೈವ್ ಆದರೆ, ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋರಿಗೆ ಕೋಲ್ಡ್ ಚೈನ್ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದರೆ ಈ ವೈರಸ್ನಿಂದನೇ ಕಾಯಿಲೆ ಬರ್ಬೋದು. ಇಷ್ಟೇ ಅದರ ಸೈಡ್ ಎಫೆಕ್ಟು. ಇದು ವೈಜ್ಞಾನಿಕವಾಗಿ ಆಗಬಹುದು ಆದಂಥ ಸತ್ಯ.
ಇದು ಅಪರೂಪದಲ್ಲಿ ಅಪರೂಪ. ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಬೆಳವಣಿಗೆ ನಡೀತಿರೋ ಹಾಗೆ ಎಲ್ಲ ಒಂದು ಕಡೆ ತೊಡರು ಕಾಲು ಹಾಕಿದಂಗೆ ಹಿಂಗೆ ಆಗ್ಬೋದು ಅಂತ ಜನಗಳಿಗೆ ನಾವು ಎದುರಿಸೋದು ಬೇಡ. ಯಾಕಂದ್ರೆ ನಾವು ಚಿಕ್ಕ ಹುಡುಗರಾಗೆಲ್ಲ ಭಾಳ ಎದುರ್ಕೊಳ್ಳೋ, ಊರಿಗೆ ಅಮ್ಮ ಹಾಕೋರು ಬರ್ತಾರೆ ಅಂದರೆ ಮಕ್ಕಳೆಲ್ಲ ಹಂಗೆ ಎದುರೋಗೋವು, ತಪ್ಪಿಸ್ಕೊಂಡು ಹೋಗೋವು. ಇವತ್ತು ಕಾಲ ಭಾಳ ಮುಂದುವರೆದಿದೆ. ದಯವಿಟ್ಟು ಈ ವ್ಯಾಕ್ಸಿನ್ ಬಂದರೆ ನಿಮಗೆ ಸಿಗುವಂಥ ಅವಕಾಶ ಇದೆ. ಯಾಕೆ ಹೇಳ್ತೀನಿ ಅಂದರೆ ಇವಾಗ ಬರ್ತಿರೋ ಡೋಸ್ ಭಾಳ ಕಡಿಮೆ ಇದೆ. ಓನ್ಲಿ ಫ್ರಂಟ್ ಲೈನ್ ವಾರಿಯರ್ಸಿಗೆ ಕೊಡ್ತೀವಿ ಅಂತಾರೆ. ಈ ಮಧ್ಯದಲ್ಲಿ ಡಯಾಬಿಟಿಕ್ ಸಿಟಿ ಆಗ್ತಾ ಇದೆಯಾ ಬೆಂಗಳೂರು ಅನ್ನೋ ಪ್ರಶ್ನೆ ಕಾಣುತ್ತೆ. ಯಾಕಂದ್ರೆ ಕೊರೋನಾ ಬಂದ ಮೇಲೆ ಈ ಮಧುಮೇಹ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಂತೆ. ನ್ಯೂಸ್ 18 ಕನ್ನಡದಲ್ಲಿ ತಜ್ಞರ ಅಚ್ಚರಿಯ ವರದಿ ಬಗ್ಗೆ ನಾವು ಹೇಳ್ತೀವಿ. ಆ ರಿಪೋರ್ಟ್ ಹೇಳ್ತಾ ಇದೆ ಶುಗರ್ ಸಿಟಿ ಆಗ್ತಾ ಇದೆ ಬೆಂಗಳೂರು, ಡಯಾಬಿಟಿಕ್ ಸಿಟಿ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಕೊರೋನಾ ಬಂದ ಮೇಲೆ ಮಧುಮೇಹದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆ ವರದಿ ಪ್ರಕಾರ ಹಾಗಾದ್ರೆ ಏನೆಲ್ಲ ಇದೆ ಮಾಹಿತಿ ಅಂತಂದ್ರೆ ನೋಡಿ, 2019 ಅಂದ್ರೆ ಕಳೆದ ವರ್ಷ, 2020 ಅಂದ್ರೆ ಈ ವರ್ಷದಲ್ಲಿ ಎಷ್ಟು ಜನರಿಗೆ ಹಾಗಾದ್ರೆ ಶುಗರ್ ಬಂದಿದೆ ಹೊಸದಾಗಿ? ಮೆಟ್ರೋಪಾಲಿಸ್ ಡಯಾಗ್ನೋಸ್ಟಿಕ್ ವರದಿ ಏನ್ ಹಾಗೆ ಹೇಳುತ್ತೆ. ನ್ಯೂಸ್ 18 ಕನ್ನಡದಲ್ಲಿ ತಜ್ಞರ ಅಚ್ಚರಿಯ ವರದಿಯನ್ನ ನಾವು ಹೇಳ್ತಾ ಇದ್ದೀವಿ. ಈಗ ಸ್ಯಾಂಪಲ್ಗಳನ್ನ ಎಷ್ಟು ಕಲೆಕ್ಟ್ ಮಾಡಿದ್ರು, ಅದರಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಕ್ ಇದೆ ಅನ್ನೋದು ಗೊತ್ತಾಗಿದೆ ಹೊಸದಾಗಿ ಅಂತಂದ್ರೆ ಸುಮಾರು 2,36,381 ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂತ ಅಂಶಗಳು ಏನು, ಯಾವ್ಯಾವ ವಯಸ್ಸಿನವರಿಗೆ ಹೆಚ್ಚು ಶುಗರ್ ಸಮಸ್ಯೆ ಕಾಣಿಸ್ಕೊಂಡಿದೆ. ನ್ಯೂಸ್ 18 ಕನ್ನಡದಲ್ಲಿ ತಜ್ಞರ ಅಚ್ಚರಿಯ ವರದಿಯನ್ನ ನಾವು ಹೇಳ್ತೀವಿ. ನೋಡಿ, ಡಯಾಬಿಟಿಕ್ ಬೆಂಗಳೂರು ಯಾವ ತರ ಆಗ್ತಿದೆ ಅಂದ್ರೆ ಒಟ್ಟು ಸ್ಯಾಂಪಲ್ ಪರೀಕ್ಷೆಗೆ ಒಳಪಡಿಸಿದ್ದು ಡಯಾಬಿಟಿಕ್ ಅಂತಾನೆ 2,36,381. ಅದರಲ್ಲಿ ಪುರುಷರಲ್ಲಿ ಮಧುಮೇಹ ಇದೆ ಅಂತ ಗೊತ್ತಾಗಿದ್ದು 25% ಅಂದ್ರೆ 59,095 ಮಂದಿಯಲ್ಲಿ. ಇನ್ನು ಮಹಿಳೆಯರಲ್ಲಿ 23% ಅಂದ್ರೆ 54,367 ಮಂದಿಯಲ್ಲಿ. ಅದರಲ್ಲಿ ವಯೋಮಾನದವರು ಅಂದ್ರೆ ಯಾವ್ಯಾವ ವಯಸ್ಸಿನವರಿಗೆ ಈಗ ಡಯಾಬಿಟಿಕ್ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಅಂದ್ರೆ 20 ರಿಂದ 30 ವರ್ಷದವರಲ್ಲಿ ಮಧುಮೇಹ ಅಂತಂದ್ರೆ ಸುಮಾರು ಒಂದು 15%. ಹಾಗೇನೆ 31 ರಿಂದ 40 ವರ್ಷದವರಲ್ಲಿ ಸುಮಾರು ಒಂದು 17%. 41 ರಿಂದ 50 ವರ್ಷದವರಲ್ಲಿ ಸುಮಾರು ಒಂದು 16%. ಅಲ್ಲಿಗೆ ಬೆಂಗಳೂರಲ್ಲಿ ಒಟ್ಟು 18% ಜನರಲ್ಲಿ ಮಧುಮೇಹ ಕಳೆದ ವರ್ಷ ಮತ್ತೆ ಈ ವರ್ಷ ಸೋಫಾರ್ ಗೊತ್ತಾಗಿದೆ. ಸೊ ಈ PHFI 2019 ಅಧ್ಯಯನ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಹೊಸದಾಗಿ ಮಧುಮೇಹ ಪೀಡಿತರಿದ್ದಾರೆ ಅಂತ ಹೇಳ್ತಾ ಇದೆ ಅಂದ್ರೆ ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಪರ್ಸೆಂಟೇಜ್ ವೈಸ್ ನಾವು ತೋರಿಸ್ತಾ ಇದ್ವಿ. ಇತ್ತೀಚಿನ ಕೊರೋನಾ ಪ್ಯಾಂಡಮಿಕ್ಕಿಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಪರಿಸ್ಥಿತಿ ಉಂಟಾಗಿದೆ. ಈ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಡಯಾಬಿಟಿಸ್ ಪೇಷಂಟ್ಗಳು ಸಕ್ಕರೆ ಕಾಯಿಲೆ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಕೆಲವು ಪ್ರಮುಖ ಅಂಶಗಳು ಅಂತಂದರೆ ಒಂದು ಬದಲಾದ ಊಟದ ಪದ್ಧತಿ ಮತ್ತು ವ್ಯಾಯಾಮದಲ್ಲಿ ಆಗಿರುವ ಬದಲಾವಣೆ. ಸುಮಾರು ಜನ ಕಾಯಿಲೆ ಇರೋದ್ರಿಂದ ಮನೆಯಲ್ಲೇ ಉಳಿದು, ಲಾಕ್ಡೌನ್ ಇರೋದ್ರಿಂದ ಮನೆಯಲ್ಲೇ ಉಳಿದು ಊಟದ ಪದ್ಧತಿಯಲ್ಲಿ ಚೇಂಜ್ ಮಾಡಿರ್ತಾರೆ. ಪಥ್ಯ ಫಾಲೋ ಮಾಡ್ತಾ ಇಲ್ಲ. ತಮಗೇನು ಬೇಕೋ ಇಷ್ಟವಾದ ತಿಂಡಿ ತಿನ್ನೋದ್ರಿಂದ ಆರಾಮಾಗಿ ತಿಂತಾ ಇದ್ದಾರೆ. ಅದರ ಜೊತೆಗೆ ಹೊರಗಡೆ ಬಂದು ವಾಕಿಂಗ್ ಮಾಡಲಿಕ್ಕಾಗಲಿ, ಎಕ್ಸಸೈಸ್ ಮಾಡಲಿಕ್ಕಾಗಲಿ ಪ್ರಯತ್ನ ಮಾಡ್ತಾ ಇಲ್ಲ. ಲಾಕ್ಡೌನ್ ಇರೋದ್ರಿಂದ ಕಾಯಿಲೆ ಭಯ ಒಂದು, ಆಮೇಲೆ ರೆಸ್ಟ್ರಿಕ್ಷನ್ಸ್ ಬೇರೆ ಇರೋದ್ರಿಂದ ಹೊರಗಡೆ ಬರಬಾರ್ದು, ವಾಕ್ ಮಾಡಿದ್ದು ಎಲ್ಲ ಪಾರ್ಕ್ಗಳಲ್ಲಿ ಓಪನ್ ಇಲ್ಲ ಅನ್ನೋದ್ರಿಂದ ಅದರಿಂದ ಕೂಡ ಅರ್ಧ ಭಯಪಟ್ಟು ಯಾರು ಹೊರಗಡೆ ಬಂದು ಎಕ್ಸಸೈಸ್ ಕೂಡ ಮರ್ತೋಗಿದ್ದಾರೆ. ಡಯಾಬಿಟಿಸ್ ಟ್ರೀಟ್ಮೆಂಟಲ್ಲಿ ಮೇನ್ ಟ್ರೀಟ್ಮೆಂಟೇ ಆ್ಯಕ್ಚುಲಾಗಿ ಡಯಟು ಮತ್ತು ಎಕ್ಸಸೈಸು. ಇವೆರಡೂ ಇಲ್ಲದಿರೋ ಕಾರಣ ಈಗ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಣ ಬಹಳವಾಗಿ ಹದಗೆಟ್ಟಿದೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ 1, 2, 3 ಬಿಗ್ ಬ್ರೇಕಿಂಗ್.